ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ MJ ಮಾತಾಡ್ತಿರೋದು. ಏನಪ್ಪ ವಿಷಯ ಅಂತಂದರೆ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗೆಯೇ ಎಷ್ಟೋ ಜನ ನನಗೆ ಕೇಳ್ತಾ ಇದ್ರು, ನೀನು ಇಷ್ಟೊಂದು ವಿಡಿಯೋ ಮಾಡ್ತಾ ಇದೀಯಾ, ನಿನಗೆ ಎಷ್ಟು ಪೇಮೆಂಟ್ ಬರುತ್ತೆ ಏನು ಅಂತ ಈ ಥರ ಎಲ್ಲ ಕೇಳ್ತಾ ಇದ್ರು. ಆದರೆ ನಾನು ಅವರಿಗೆ ಏನು ಹೇಳ್ತೀನಿ, ಅದ್ರ ಬಗ್ಗೆನೇ ನಿಮಗೆ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲೇ ಹಾಕ್ತೀನಿ ಅಂತ ಹೇಳಿದೆ. ಈಗೇನಂತಂದರೆ, ಯೂಟ್ಯೂಬಲ್ಲಿ ಒಂದು ದುಡ್ಡು ಬರಬೇಕಂತಂದರೆ ಅದರದ್ದೇ ಆಗಿರುವಂಥ ಕೆಲವೊಂದು ರೂಲ್ಸ್ಗಳಿದ್ದಾವೆ. ಮಾನಿಟೈಸೇಷನ್ ಆನ್ ಆಗಬೇಕು, ಗೂಗಲ್ ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡಬೇಕು, ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಆಮೇಲೆ ಇನ್ನೊಂದು ಏನಂತಂದರೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಅವ್ರದ್ದು ಇನ್ನೊಂದು ರೂಲ್ಸ್ಗಳಿದ್ದಾವೆ. ಏನಂತಂದರೆ, 1 ವರ್ಷದಲ್ಲಿ 4000 ಅವರ್ಸ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇಲ್ಲಾಂದರೆ ಶಾರ್ಟ್ಸ್ ಹಾಕ್ತೀನಿ ಅಂತಂದರೆ 90 ಡೇಸಲ್ಲಿ 10M ವ್ಯೂಸ್ ಶಾರ್ಟ್ಸ್ ಕಂಪ್ಲೀಟ್ ಆಗಬೇಕು ಅಂದಾಗ ಮಾತ್ರ. ಆಮೇಲೆ ಇನ್ನೊಂದೇನಂತಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲೇಬೇಕು ಅಂದಾಗ ಮಾತ್ರ ಏನಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ನೀವು ದುಡ್ಡು ತಗೊಳ್ಳೋಕ್ಕೆ ಎಲಿಜಿಬಲ್ ಆಗ್ತೀರ. ಆಮೇಲೆ ಇನ್ನೊಂದು ಏನಂತಂದರೆ, ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನನಗೆ ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬರುತ್ತೆ, ನಿಮ್ಮ ಅಂದಾಜು ಪ್ರಕಾರ ನನಗೆ ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬರುತ್ತೆ? ಹೀಗೆ ಎಲ್ಲರೂ ಕೇಳ್ತಾ ಇದ್ರು, ಎಷ್ಟು ಬರುತ್ತೆ, ಇಷ್ಟೊಂದು ವಿಡಿಯೋ ಮಾಡ್ತಿದೀಯಾ, ಎಲ್ಲ ಥರ ವಿಡಿಯೋ ಮಾಡ್ತೀಯಾ, ಒಳ್ಳೆ ಕಂಟೆಂಟ್ಗಳನ್ನು ಮಾಡ್ತಿದೀಯಾ, ಎಷ್ಟು ಬರುತ್ತೆ ಅಂತ ಕೇಳಿದ್ರು. ಆದರೆ ಏನು ಮಾಡೋದು ನೋಡಿ, ಇಷ್ಟೊಂದು ದುಡ್ಡಿದೆ. ಆದರೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ನನಗೆ ಯೂಟ್ಯೂಬಲ್ಲಿ ಇನ್ನೂ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಯಾಕೆಂದರೆ ನಾನು ಇನ್ನೂ ಎಲಿಜಿಬಲ್ ಇಲ್ಲ. ಹಾಗಾಗಿ ನನಗೆ ಯೂಟ್ಯೂಬಲ್ಲಿ ಇನ್ನೂ ಪೇಮೆಂಟ್ ಸ್ಟಾರ್ಟ್ ಆಗಿಲ್ಲ. ಈಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದರದ್ದೇ ಆಗಿರುವಂತಹ ಇನ್ನೊಂದು ರೂಲ್ಸ್ ಇದೆಯಲ್ಲ, ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋದು. ಆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿದ ಬಳಿಕ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ಅಲ್ಲಿಂದ ಗೂಗಲ್ ಆ್ಯಡ್ಸೆನ್ಸ್ನ ಅಕೌಂಟ್ನ ಕ್ರಿಯೇಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ, ಆಮೇಲೆ ದುಡ್ಡು ತಗೊಳ್ಳೋಕ್ಕೆ ನಾನು ಎಲಿಜಿಬಲ್ ಆಗ್ತೀನಿ. ಆದರೆ ಅಲ್ಲಿವರೆಗೂ ನನಗೆ ಇನ್ನೂ ಯಾವುದೇ ಪೇಮೆಂಟ್ ಬರಲ್ಲ, ಬರೋದು ಕೂಡ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಸಪೋರ್ಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು.